ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನ್ಕೊಳ್ಳಿ. ಬೆಳಗ್ಗೆ ನಾನಂತೂ ಎದ್ಬಿಟ್ಟಿದ್ದೀನಿ. ಇವತ್ತು ಸಂಡೇ ಅಂದ್ರೂ ಬೇಗ ಎದ್ದಿದ ತಕ್ಷಣ ನಾನು ಹೋಗ್ತಾ ಇರೋದೆ ನಮ್ಮ ಕಿಟೀಸ್ ಮಸಲ್ ಪ್ಲಾನೆಟ್ಗೆ. ಇವತ್ತು ಕ್ಯಾಲಿಸ್ಥಾನಿಕ್ಸ್ ಜಿಮ್ಮು ರಜಾ, ಸೊ ಅದಕ್ಕೆ ನಾನು ಹೋಗ್ತಾ ಇರೋದು ಡೈರೆಕ್ಟ್ ಕಿಟೀಸ್ ಮಸಲ್ ಪ್ಲಾನೆಟ್. ಸೊ ನಾನು ಬೆಳಗ್ಗೆ ಸ್ಟ್ರಾಂಗ್ ಕಾಫಿ ಕುಡಿದು ಬಿಡ್ತೀನಿ, ಆಮೇಲೆ ಮಿಕ್ಕಿರೋದು ಕೆಲಸ ಏನೇನು ಮಾಡೋದು ಆಮೇಲೆ ನೋಡೋಣ. ಬೆಳಗ್ಗೆ ನಾನು ಬಂದುಬಿಟ್ಟಿದ್ದೀನಿ ಕಿಟೀಸ್ ಮಸಲ್ ಪ್ಲಾನೆಟ್. ಸೊ ಇವತ್ತು ಸಂಡೇ, ಬಟ್ ಅಂದ್ರೇನು ವರ್ಕೌಟ್ ಮಾಡೋದಂತೂ ಮಿಸ್ ಮಾಡೋದೇ ಬೇಡ. ಸೊ ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ಬೆಳಗ್ಗೆ ದ ಕಿಟೀಸ್ ಮಸಲ್ ಪ್ಲಾನೆಟ್. ನಮ್ಮ ಬೆಂಗಳೂರಲ್ಲಿ ಒನ್ ಆಫ್ ದ ಟಾಪ್ ಮೋಸ್ಟ್ ಜಿಮ್ ಅಂದ್ಕೊಳ್ಳಿ. ಇವರೇ ನಮ್ಮ ಬಾಸು. ವರ್ಕೌಟ್ ಆಯಿತು. ಬೆಳಗ್ಗೆ ನೋಡ್ತಾ ಇದ್ದೀರಾ ಪಂಪು ಯಾವ ಥರ ಇದೆ, ಸಖತ್ತು. ನಂತರ ಬಾಡಿ ಮಾಡಬೇಕು ಅಂದರೆ ನೀವು ನನ್ನ ಫಾಲೋ ಮಾಡಬೇಡಿ. ವೆರಿ ಸಿಂಪಲ್ ಗಾಯ್ಸ್. ಬ್ರೋ ಬನ್ನಿ ಬ್ರೋ. ಓಕೆ, ಬೆಳಗ್ಗೆ ವರ್ಕೌಟ್ ಅಂತೂ ಆಯಿತು. ನಾನಿವಾಗ ಹೋಗ್ತಾ ಇದ್ದೀನಿ ಸ್ಟೀಮ್ಗೆ ಯಾಕೆ ಹೋಗ್ತಾ ಇದ್ದೀನಿ ಅಂದರೆ ಫುಲ್ಲು ರಿಕವರಿ ಮತ್ತು ಹೊಗೆ ಎರಡು. ವಾಟ್ ಅ ಸ್ಟೀಮ್ ಮ್ಯಾನ್. ಸಖತ್ತು ಗುರು. ಸ್ಟೀಮಲ್ಲಿ ಫುಲ್ಲು ಬಿಸಿ ಹೋಗೆ, ಸಖತ್ ಮಜಾ ಅಂದ್ಕೊಳ್ಳಿ. ಈ ಚಳಿಗೂ ಈ ಬಿಸಿ ಸ್ಟೀಮ್ಗೂ ಬಾಡಿಗೂ ನಕ್ಕನ್ ಫುಲ್ ಲಾನೆ. ಬೆಳಗ್ಗೆ ವರ್ಕೌಟ್ ಅಂತೂ ಆಯಿತು. ಇವಾಗ ನಾನು ಹತ್ತುತ್ತಾ ಇದ್ದೀನಿ ನಮ್ಮ ಜುಪಿಟರಲ್ಲಿ. ನನ್ನ ಜುಪಿಟರಲ್ಲಿದೆ. ಇನ್ನೇನು ನಕ್ಕನ್ ಮನೆಗೆ ಹೋಗೋದು, ನಾಷ್ಟ ಮಾಡೋದು, ಆಮೇಲೆ ಒಂಚೂರು ಆಚೆ ಹೋಗೋದು ಕೆಲಸ ಇದೆ. ಅದಾದಮೇಲೆ ಏನೇನಾಗುತ್ತೆ ದೇವರಿಗೆ ಗೊತ್ತು. ಸೊ ಹೋಗ್ತಾ ಇದ್ದೀನಿ ಇವಾಗ ನಾನು ಮನೆಗೆ. ಬೆಳಗ್ಗೆ ನಾಷ್ಟ ತಿನ್ನಕ್ಕೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ನಮ್ಮ ರಾಜಾಜಿನಗರಲ್ಲಿ ಸಖತ್ತಾಗಿದೆ ಒಂದು ಒಳ್ಳೆ ಸ್ಪಾಟು ತಿನ್ನಕ್ಕೆ. ಸೊ ನಾನು ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೀವೇನಾರೋ ರಾಜಾಜಿನಗರಲ್ಲಿ ಏನಾರೋ ಇದ್ದರೆ ಸೊ ಈ ಸ್ಪಾಟ್ಗೆ ಹೋಗ್ಬೋದು. ಇಲ್ಲಿ DCB ಬ್ಯಾಂಕ್ ಸ್ಟ್ರೈಟ್ ಹೋಗಬೇಕು. ಸ್ಟ್ರೈಟ್ ಹೋದರೆ ನಕ್ಕನ್ ಲೆಫ್ಟ್ ಸೈಡಲ್ಲೇ ಕಾಣಿಸ್ಕೊಂಡ್ಬಿಡುತ್ತೆ ನಿಮಗೆ. ಸೊ ಇಲ್ಲಿನ ಬ್ರೇಕ್ಫಾಸ್ಟ್ ಸ್ಪಾಟ್ ಒಂಥರ ಕ್ರೇಜಿ ಅಂದ್ಕೊಳ್ಳಿ. ಒಂಚೂರು ಚೆನ್ನಾಗಿದೆ, ಸ್ವಲ್ಪ ರಶ್ ಇರುತ್ತೆ, ಬಟ್ ಕಾಯ್ಕೊಂಡು ತಿಂದರೆ ಒಳ್ಳೆ ಮಜಾ. ನೋಡಿ ಇದೇ ಸ್ಪಾಟ್ ಅದು. ಸೊ ನಾವು ಆಲ್ರೆಡಿ ಸ್ಪಾಟಿಗೆ ಬಂದುಬಿಟ್ಟಿದ್ದೀವಿ. ನಕ್ಕನ್ ಖಾಲಿ ಗಿಲಿ ಆಗಿಬಿಟ್ಟಿದ್ಯಾ ನೋಡೋಣ. ಅಣ್ಣನ ಹತ್ರ ಏನಿದೆ ಅದನ್ನು ತಿನ್ನೋಣ. ಸಣ್ಣನ ಹತ್ರ ಖಾಲಿ ಆಗಿಬಿಟ್ಟಿದೆ ಬ್ರೇಕ್ಫಾಸ್ಟು. ಸೊ ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ನಮಗೆ ಗೊತ್ತಿಲ್ಲ. ಬ್ರೇಕ್ಫಾಸ್ಟ್ ಹುಡ್ಕಕ್ಕೆ ಹೋಗ್ತಾ ಇದ್ದೀವಿ. ನೋಡೋಣ, ಹುಡುಕಿದ ತಕ್ಷಣ ನಾನು ನಿಮಗೆ ತೋರಿಸ್ತೀನಿ ಎಲ್ಲಿ ತಿಂತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ, ಯಾವ ಥರ ಬ್ರೇಕ್ಫಾಸ್ಟ್ ತಿಂತೀವಿ. ಸೊ ಕೀಪ್ ವೆಯ್ಟಿಂಗ್. ಬ್ರೇಕ್ಫಾಸ್ಟ್ ಸ್ಪಾಟ್ ಡಿಸೈಡ್ ಆಗೇ ಬಿಡ್ತು. ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ದೀಪಿಕಾ ಪಡುಕೋನ್ ಫೇವ್ರೇಟು ವೀಣಾ ಸ್ಟೋರ್ಸ್. ನಾವು ಹೋಗ್ತಾ ಇದ್ದೀವಿ ವೀಣಾ ಸ್ಟೋರ್ಸ್ಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿನ್ನಕ್ಕೆ. ವೀಣಾ ಸ್ಟೋರ್ಸ್ ಇದಿರೋದು ಮಲ್ಲೇಶ್ವರಮಲ್ಲಿ. ಬೆಳಗ್ಗೆ ನಾಷ್ಟ ಆಯಿತು. ಏನು ನಾಷ್ಟ ಅಂದರೆ ನೀವು ನೋಡಿದ್ರಲ್ಲ, ಇಡ್ಲಿ, ವಡಾ, ಪೊಂಗಲ್ಲು. ಯಾಕೋ ಈ ನಡುವೆ ವೀಣಾ ಸ್ಟೋರ್ಸ್ದು ಟೇಸ್ಟ್ ಸ್ವಲ್ಪ ಕಮ್ಮಿ ಆಗಿದೆ, ಬಟ್ ಏನು ಮಾಡೋಕ್ಕಾಗಲ್ಲ. ಬಟ್ ಅವರೇ ಇಂಪ್ರೂವ್ ಮಾಡ್ಕೊಬೇಕು, ಅವ್ರೇನು ಟೇಸ್ಟ್ ಕಮ್ಮಿ ಮಾಡಿದ್ದಾರೆ ಅಂತ. ಸೊ ಏನು ಮಾಡೋಕ್ಕಾಗಲ್ಲ. ಬೆಳಗ್ಗೆ ನಾಷ್ಟ ಆಯಿತು. ನಾನು ಇವಾಗ ಹೋಗ್ತಾ ಇದ್ದೀನಿ ಡೈರೆಕ್ಟ್ ಮನೆಗೆ ಹೋಗಿದ ತಕ್ಷಣ ನಾನು ಎಲ್ಲ ಹೋಗ್ತಾ ಇದ್ದೀನಿ ಅನಿಸುತ್ತೆ. ಅವನಮ್ಮ ನನಗೂ ಗೊತ್ತಿಲ್ಲ, ಎಲ್ಲ ಹೋಗ್ತಾ ಇದ್ದೀನಿ. ಬಟ್ ಪೆಟ್ರೋಲ್ ಹಾಕ್ಸ್ಕೊಂಡಾಯಿತು. ಇವಾಗ ನಾನು ಹೋಗ್ತಾ ಇದ್ದೀನಿ ಎಲ್ಲಿ ಅಂದರೆ ರೋಷನ್ ಅಗ್ನಿ ಶ್ರೀಧರ್ ಸರ್ ಅಕಾಡೆಮಿಗೆ. ಸೊ ಪ್ಯಾರಾ ಒಲಿಂಪಿಕ್ಸ್ ವಿನ್ನರ್ಸ್ ಜೊತೆ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ನಾನು. ನೀವು ನನ್ನ ಜೊತೆ ಬನ್ನಿ, ಅವ್ರನ್ನೆಲ್ಲ ಮೀಟ್ ಮಾಡೋಣ. ಸಖತ್ತಾಗಿರುತ್ತೆ. ಸೊ ಪ್ರಮೋಷನ್ ಆಗಿದ ತಕ್ಷಣ ನಾನು ಕುಡಿತಾ ಇರೋದೆ ಜ್ಯೂಸು. ಎಲ್ಲಿ ಅಂದರೆ ಶ್ಯಾಮ್ ಮಿಶ್ರಾ ಜ್ಯೂಸ್ ಸೆಂಟರು. ಸೊ ಪ್ರಮೋಷನ್ ಅವರು ಮಾಲೀಕ್ ಇವರೇನೆ. ಅದಾದಮೇಲೆ ಜ್ಯೂಸ್ ಜೊತೆಗೆ ನಾನು ತಿಂತಾ ಇರೋದು ಸ್ಯಾಂಡ್ವಿಚ್ ಅಂದ್ಕೊಳ್ಳಿ, ವೆಜ್ ಗ್ರಿಲ್ಡ್ ಸ್ಯಾಂಡ್ವಿಚ್ಚು. ಸಖತ್ತಾಗಿದೆ ಗುರು. SP ರೋಡಲ್ಲಿ ಬಂದರೆ
ಇದಂತೂ ನಂಬರ್ 1 ಸ್ಪಾಟು. ತಿನ್ಬೋದು ಇಲ್ಲಿ ಬಂದರೆ, ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಸ್ಯಾಂಡ್ವಿಚ್ಚು. ಶಾಮ್ ಇಷ್ಟಲ್ಲಿ ನಾನು ಕುಡಿತಾ ಇರೋದು ಯಾವ ಜ್ಯೂಸು ಅಂದರೆ ಸ್ಟ್ರಾಬೆರಿ ಪಲ್ಪ್ ಅಂದ್ಕೊಳ್ಳಿ. ಅದಾದಮೇಲೆ ನಾನು ತಿಂತಾ ಇರೋದು ಸ್ಯಾಂಡ್ವಿಚ್ಚು. ಸೊ ನಾವಿವಾಗ ಎಲ್ಲಿ ಬಂದಿದ್ದೀವಿ ಅಂದರೆ ಮದ್ದೂರಲ್ಲಿ ಯಾವ ರೆಸ್ಟೋರೆಂಟ್ ಬಂದಿದ್ದೀವಿ ಅಂದರೆ ರೆಸ್ಟೋರೆಂಟ್ ಹೆಸರು ನನಗಂತೂ ಗೊತ್ತಿಲ್ಲ. ಸೊ ಇದು ರೆಸ್ಟೋರೆಂಟಿನ ಊಟ. ಸೊ ಗೈಸ್, ಊಟ ಅಂತೂ ಆಯಿತು. ಸೊ ನಾವಿವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಮದ್ದೂರ್ ವಾವ್ ಫಿಟ್ನೆಸ್ಸಿಂದ ಕಾಂಪಿಟೇಷನ್ ಇದೆ. ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲೋದ ಈ ಬೋಳಿ ಮಗ ಇವನು, 1 ನಿಮಿಷ ಇರಲ್ಲ ಅಂತಾನೆ, ಎಲ್ಲೆಲ್ಲೋ ಹೋಗ್ಬಿಡ್ತಾನೆ ಸುಳೆ ಮಗ. ಹಾಯ್. ಸೊ ಗೈಸ್, ನಾ ಫೈನಲಿ ಬಂದ್ಬಿಟ್ಟಿದ್ದೀವಿ ಮದ್ದೂರ್ ಕಾಂಪಿಟೇಷನ್ಗೆ. ಸೊ ವಾವ್ ಫಿಟ್ನೆಸ್ಸಿಂದ ಕಾಂಪಿಟೇಷನ್ನು ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ನಾನಂತೂ ಒಂಚೂರು ಲೇಟ್ ಆಗಿಬಿಟ್ಟಿದ್ದೀನಿ, ಬಟ್ ಏನು ಪರವಾಗಿಲ್ಲ, ನಾನಂತೂ ಹೋಗ್ತಾ ಇದ್ದೀನಿ. ಜನ ಆಲ್ರೆಡಿ ಸೈಕ್ ಆಗಿಬಿಟ್ಟಿದ್ದಾರೆ. ಸೊ ಲೆಟ್ಸ್ ಗೋ ಇನ್ಸೈಡ್ ಆ್ಯಂಡ್ ಬ್ಲಾಸ್ಟ್ ದ ಫಕ್ ಔಟ್ ಆಫ್ ವಾವ್ ಫಿಟ್ನೆಸ್. ನಿಮ್ಮ ಫೋನ್ ಮಾಡ್ದ ನೀನು? ಓ ಬ್ರಾ, ಬರೋಣ. ನೋಡಿ ಹೋಗ್ಸರಿ ನೋಡ ನೀ ತೆಗೆ. ಒಳಗೆ ಚಲೋ ಚಲೋ. ಒಳಗೆ ಬಂದ್ರಿ ಅದನ್ನೇ ಒಳಗೇನೆ ಅಣ್ಣ ಒಂದು ಫೋಟೋ ಬನ್ನಿ. ಬನ್ನಿ ಚಲೋ. ವೇಟ್ ಮಾಡ್ತಿದ್ದೀನಿ. ವೇಟ್ ಮಾಡಿ. ಎಲ್ಲ ಇಲ್ಲಿ ಫ್ರೇಮ್ ಅಂತ ತೆಗೆಸ್ಕೊ ಬನ್ನಿ ಬ್ರೋ. ಇಲ್ಲಿ ಫ್ರೇಮ್ ಬನ್ನಿ ಬ್ರೋ. ಫ್ರೇಮ್ ಐತೆ ಬಾ ಇವನೇ ನಡೀರಿ. ಮೇಲೆ Gracias.
Relax body girls. Show your relax. ನೋಡಿ ಕಂಗಾಲ Relax body girls. Show your body. Relax body girls. Show your अपने मुकरता नहीं मरने से मैं ಯಾವಾಗ ಯಾರು ಏನು ಅವಾಗ ಸ್ಟಾರ್ಟ್ ಆಯ್ತಲ್ಲ ನಾನು ಕರೆಕ್ಟಾಗಿ ಒಂದೂವರೆ ಸ್ಟಾರ್ಟ್ ಮಾಡಿಬಿಟ್ಟೆ ನೋಡ್ತೀರಾ ಬ್ರೋ Okay, it's time to announce overall title champion of champion Wow Fitness Junior Bodybuilding of 2025 champion of the champion. The winner is 1, 3. Okay. Wow Fitness Junior Bodybuilding of 2025 champion of champion. The winner is 135. ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸೊ ಥ್ಯಾಂಕ್ಸ್ ಫಾರ್ ಕಮಿಂಗ್ ಆ್ಯಂಡ್ ಮೊನ್ನೆ ತಾನೇ ಕೋಲಾರದಲ್ಲಿ ಟೈಟ್ಲ್ ಹೊಡೆದಿದ್ರೆ ಸೊ ಕಂಗ್ರ್ಯಾಚುಲೇಷನ್ಸ್ ಅಲ್ಲಿ ಮುಗಿಸ್ಕೊಂಡು ಡೈರೆಕ್ಟ್ ಇಲ್ಲಿಗೆ ಬಂದರೆ ಇಲ್ಲೋ ಆಗ್ಬೋದು ಅಂತ ನನ್ನ ಮನಸ್ಸು ಅನಿಸ್ತಾ ಇದೆ ಥ್ಯಾಂಕ್ ಯು ನೆಕ್ಸ್ಟ್ Relax. Thank you so much. Quarter turn right. Quarter turn right. Show your